ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಆ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಅನ್ನೋ ಒಂದು ಗ್ಯಾರಂಟಿನೂ ಕೂಡ ಕೊಟ್ಟಿದ್ರು. ಆ ಒಂದು ಗೃಹಲಕ್ಷ್ಮಿ ಅನ್ನೋ ಒಂದು ಗ್ಯಾರಂಟಿಯಲ್ಲಿ ಒಂದು ಪ್ರತಿ ಮಹಿಳೆಗೂ ಕೂಡ 2,000 ರೂಪಾಯಿ ತಿಂಗಳ ಕೊಡ್ತೀವಿ ಅಂತಲೂ ಕೂಡ ಹೇಳಿದರು. ಅದು ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಕೂಡ ಬರ್ತಾ ಇದೆ. ಕೆಲವೊಬ್ರಿಗೆ ಬರ್ತಾ ಇದೆ, ಕೆಲವೊಬ್ರಿಗೆ ಬರ್ತಾ ಇಲ್ಲ. ಸೊ ಏನೋ ತೊಂದರೆ ಆಗಿದೆ ಅಂದರೆ ಅವರ ಒಂದು ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಆಧಾರ್ ಕಾರ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿಯಾದ ಪ್ರಾಬ್ಲಮ್ಗಳಿರಬೇಕಾದ್ರೆ ಅಂಥವ್ರಿಗೆ ಮಾತ್ರ ಬರ್ತಾ ಇಲ್ಲ ಅಷ್ಟೇ. ಅದೇ ರೀತಿಯಾಗಿ ಈ ಒಂದು 2,000 ರೂಪಾಯಿ ಹಣ ಬಂದಿದೆಯೇ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಪ್ರತಿ ಒಂದು ತಿಂಗಳಲ್ಲೂ ಕೂಡ ನಿಮಗೆ ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವುದೋ ಒಂದು ಬ್ಯಾಂಕಿಗೆ ಹೋಗಬೇಕಾಗಿತ್ತು. ಇಲ್ಲ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಾದರೂ ಲಿಂಕ್ ಆಗಿದ್ರೆ ಬ್ಯಾಂಕಿಗೆ, ಮೊಬೈಲ್ಗೆ ಮೆಸೇಜ್ ಬರ್ತಾಯಿತ್ತು. ಕೆಲವೊಬ್ಬರಿಗೆ ಮೆಸೇಜ್ ಕೂಡ ಬರ್ತಾ ಇರಲಿಲ್ಲ. ಆ ರೀತಿಯಾದ ಪ್ರಾಬ್ಲಮ್ ಆಗ್ತಾಯಿತ್ತು. ಸಾರಿ. ಅದಾದ ನಂತರದಲ್ಲಿ ಇವಾಗ ಏನಾಗಿದೆ ಅಂತಂದರೆ ಅದನ್ನು ಆ ಒಂದು ಏನು ಬ್ಯಾಂಕಲ್ಲೆಲ್ಲ ಹೋಗಿ ಚೆಕ್ ಮಾಡೋದು ಇದೆಲ್ಲ ತುಂಬಾ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದನೇ ಒಂದು ವೆಬ್ಸೈಟ್ನ ಬಿಟ್ಟಿದ್ದಾರೆ, ಮಾಹಿತಿ ಕಣಜ ಅಂತ. ಆ ಒಂದು ವೆಬ್ಸೈಟ್ ಏನಿದೆ ಅದಕ್ಕೆ ನೀವು ಹೋದರೆ ಸಾಕು, ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಏನಿದೆ 2,000 ರೂಪಾಯಿ ತಿಂಗಳ ಏನು ಹಾಕ್ತಾಯಿದ್ರು ಆ ಅಮೌಂಟ್ ಬಂದಿದೆಯಾ ಇಲ್ವಾ ಅನ್ನೋದನ್ನು ಸಂಪೂರ್ಣವಾಗಿ ನೀವು ತಿಳ್ಕೊಬೋದು ಅಲ್ಲೇ. ಆ ಒಂದು ಯಾವ ರೀತಿಯಾಗಿ ತಿಳ್ಕೊಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲಲ್ಲಿ ಯಾವಾಗಲೂ ಕೂಡ ಈ ಒಂದು ರೈತರಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಅದೇ ರೀತಿಯಾಗಿ ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ದಾಖಲೆಗಳ ಬಗ್ಗೆ ಆಗಿರ್ಬೋದು, ಯೋಜನೆಗಳ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಒಂದು ಮಾಹಿತಿನ ಕೊಡ್ತಾ ಇರ್ತೀನಿ. ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಏನಾಗುತ್ತೆ ಅಂತಂದರೆ ಇವಾಗ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಇನ್ನೂ ಕೂಡ 4ನೇ ಕಂತು ಅಮೌಂಟೇ ಬಂದಿರಲ್ಲ ಅಥವಾ 5ನೇ ಕಂತು ಅಮೌಂಟೇ ಬಂದಿರಲ್ಲ ಯಾರಿಗೂ ಕೂಡ. ಅದನ್ನು 4ನೇ ಕಂತು ಹಣ ಬಂದಿದೆ, 5ನೇ ಕಂತು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಸುದ್ದಿನ ಹಾಕ್ತಾ ಇದ್ದಾರೆ. ಅಂದರೆ ಅದಕ್ಕೋಸ್ಕರನೇ ನಾನು ಇವಾಗ ಒಂದು ರಿಸರ್ಚ್ ಮಾಡಿ ಅದಕ್ಕೋಸ್ಕರನೇ ಒಂದು ಅಪ್ಲಿಕೇಶನ್ ಏನಿದೆ, ಆ ಒಂದು ವೆಬ್ಸೈಟ್ ಏನಿದೆ ಅದರಲ್ಲಿ ನಿಮಗೆ ಲೈವ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಸ್ನೇಹಿತರೆ, ನೀವಿಲ್ಲಿ ಫಸ್ಟು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡಿದ್ದ ನಂತರದಲ್ಲಿ ನಿಮಗೆ ನೋಡ್ಬೋದು ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾನೊಂದು ವೆಬ್ಸೈಟ್ನ ನಾನು ಹಾಕಿದ್ದೀನಿ. ಅದೇ ರೀತಿಯಾಗಿ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡೋದ ನಂತರ ಇಲ್ಲಿ ಈ ಒಂದು ವೆಬ್ಸೈಟ್ಗೆ ನಿಮ್ಮನ್ನು ಕರ್ಕೊಂಡು ಬರುತ್ತೆ. ನೀವು ನೋಡ್ಬೋದು ಇಲ್ಲಿ https://mahitikanaja.karnataka.gov.in/service/3136 ಅನ್ನೋ ಒಂದು ವೆಬ್ಸೈಟ್ ಇದು. ಸೊ ಇದ್ರ ಮೇಲೆ ಸರ್ಚ್ ಮಾಡ್ತೀನಿ ನೋಡಿ. ಸರ್ಚ್ ಮಾಡಿದ ನಂತರದಲ್ಲಿ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಹೇಳ್ಬಿಟ್ಟು ಫಸ್ಟು ಸ್ಟಾರ್ಟಿಂಗಲ್ಲಿ ಬರ್ತಾ ಇದೆ. ನಂತರದಲ್ಲಿ ಒಂದು 3 ಆಪ್ಷನ್ಗಳು ಕಾಣಿಸ್ತಾ ಇರ್ಬೋದು ನಿಮಗೆ. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಅದೇ ರೀತಿಯಾಗಿ ರಾಷ್ಟ್ರೀಯ ಶಿಶು ಕೇಂದ್ರ, ಈ ಒಂದು 3 ಆಪ್ಷನ್ಗಳು ಬರ್ತಾ ಇದೆ. ಸೊ ನೀವಿಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಂತರದಲ್ಲಿ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಆಫ್ ಗೃಹಲಕ್ಷ್ಮಿ ಸ್ಟೇಟಸ್ ಅಂದರೆ ರೇಷನ್ ಕಾರ್ಡ್ ನಂಬರ್ ಅಂತ ಕೆಳಗಡೆ ಬರ್ತಾ ಇದೆ. ನೋಡ್ಬೋದು ನೀವಿಲ್ಲಿ ಈ ಒಂದು ರೇಷನ್ ಕಾರ್ಡ್ ನಂಬರ್, ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿದ ನಂತರದಲ್ಲಿ ಇಲ್ಲಿ ನಿಮಗೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಆ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರದನೇ ನಿಮಗೆ ಕೆಳಗಡೆ ಬರುತ್ತೆ ಆಪ್ಷನ್ಗಳೆಲ್ಲದೂ ಕೂಡ. ಸೊ ನಂತರದಲ್ಲಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಅಪ್ಲಿಕೇಶನ್ ಡೇಟ್ ಅಂತ ಇದೆ 25/7/2023 ಅಪ್ರೂವ್ಡ್ ಅಂತ ಇದೆ. ಅದೇ ರೀತಿಯಾಗಿ 2023/7/25 ಅಂತ ಏನು ಕೊಟ್ಟಿದ್ದಾರೆ ಇಲ್ಲಿ, ಇದು ಏನಂತಂದರೆ ನಿಮಗೆ ಅಪ್ರೂವ್ಡ್ ಆಗಿತ್ತಲ್ವಾ, ಯಾವಾಗ ಒಂದು ಯೋಜನೆನ ಬಿಟ್ಟರು ಆವಾಗ ಏನು ಅಪ್ರೂವ್ಡ್ ಆಗಿತ್ತು ಅದನ್ನು ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ನೋಡ್ಬೋದು ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಇಲ್ಲಿ ಸಂಪೂರ್ಣವಾದ ಒಂದು ಡೀಟೇಲ್ಸು ನಿಮಗೆ ಸಿಗುತ್ತೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ 30/8/2023 2,000 ಅಮೌಂಟ್ ಬಂದಿದೆ. ಅದೇ ರೀತಿಯಾಗಿ ಅಕ್ಟೋಬರ್ 29/11/2023 2,000 ಅಮೌಂಟ್ ಬಂದಿದೆ. ಅದೇ ರೀತಿಯಾಗಿ ಸೆಪ್ಟೆಂಬರಲ್ಲಿ 19/10/2023 2,000 ರೂಪಾಯಿ ಅಮೌಂಟ್ ಬಂದಿದೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು 3 ಕಂತಿನ ಹಣ ಬಂದಿರುವಂಥದ್ದು. ಅಂದರೆ ಇವಾಗೆಲ್ಲ ನೀವು ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡ್ಬೋದು ಈ ಒಂದು 4, 5ನೇ ಕಂತೆಲ್ಲ ಬಂದುಬಿಟ್ಟಿದೆ ಅಮೌಂಟು, ಹಾಗೆ ಹೀಗೆ ಅಂತೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಅದೇ ಆ ರೀತಿಯಾಗಿ ಏನೂ ಬಂದಿಲ್ಲ. ಇಲ್ಲಿ ಬಂದಿರುವಂಥದ್ದು ಕೇವಲ 3 ಕಂತಿನ ಹಣ ಬಂದಿರುವಂಥದ್ದು ನಮಗೆ.
ಸೊ ಕೆಲವೊಬ್ಬರಿಗೆ ಏನಾದರೂ 4ನೇ ಕಂತಿನ ಹಣ ಬಂದಿದ್ರೆ ಅವರಿಗೆ 4ನೇ ಕಂತಿನ ಹಣನೂ ಕೂಡ ತೋರಿಸ್ಬೋದು. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಯಾವುದೇ ರೀತಿಯಾದ ಬ್ಯಾಂಕಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಇಲ್ಲೇ ಕೂಡ ನೀವು ಚೆಕ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ, ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನೂ ಕೂಡ ಅಲ್ಲಿ ಸಿಕ್ಬಿಡುತ್ತೆ. ನಿಮಗೆ ಯಾವುದೇ ರೀತಿಯಾದ ಒಂದು ಬ್ಯಾಂಕಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ನೀವು ಯಾವುದೇ ಒಂದು ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅಂತ ಕಾಯುವಂಥ ಅವಶ್ಯಕತೆನೂ ಇಲ್ಲ. ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ರೆ ಸಾಕು, ಅದರಲ್ಲಿ ಈ ಒಂದು ಕ್ರೋಮ್ ಬ್ರೌಸರಿಗೆ ಹೋಗಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಸಂಪೂರ್ಣವಾದ ಒಂದು ಮಾಹಿತಿನ ಕೊಟ್ಟಿದ್ದೀನಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.